ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಹಲೋ ಫ್ರೆಂಡ್ಸ್, ಮತ್ತು ಇವತ್ತು ಯಾವುದು ಕಂಟೆಂಟ್ ಸಿಗ್ತಿಲ್ಲ, ಏನು ಐಡಿಯಾನೂ ಓದ್ತಿಲ್ಲ ತಲೆಯಲ್ಲಿ. ಸುತ್ತಮುತ್ತ ನೋಡೋಣ. ಅಲ್ಲಿ ಯಾರೋ ಒಬ್ಬರು ಬೇಜಾರದಲ್ಲಿ ಹೋಗ್ತಾರೆ, ಬನ್ನಿ ಅವ್ರ ಬಗ್ಗೆ ಒಂದು ಲೈಫ್ ಸ್ಟೋರಿ ಕೇಳೋಣ. ಬ್ರೋ 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 ಒಂದು ನಿಮಿಷ ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ಹೇಳ್ತೀರಾ ಬ್ರೋ? ಒಂದೇ ನಿಮಿಷ ಬ್ರೋ, ಅಷ್ಟೇ. ಸುಮ್ಮನೆ ಹೋಗಲ್ಲ ಬ್ರೋ ಒಂದೇ ನಿಮಿಷ ಬ್ರೋ. ಹೋಗಲ್ಲ ತಗಡು ಸುಮ್ಮನೆ. ಯಾರು ತಗುಡು ಅಂತಿದ್ಯಾ? ನಾನು ಯಾರು ಹುಡುಗ ಗೊತ್ತಾ? ಮೈಕಲ್ಲಿ ಹುಡುಗ ಕಣ. ಹೇಳೋ. ಅಲ್ಲ ಕಣೆ, ಅಲ್ಲೊಂದು ಹುಡುಗನ ನೋಡಿದೆ. ಈಗಿನ ಕಾಲದಲ್ಲಿ ಹುಡುಗರು ಯಾರು ಸರಿನೇ ಇಲ್ಲ. ಗಾಂಜಾ ಸಿಗರೇಟ್ ಎಲ್ಲದಕ್ಕೂ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಇಲ್ಲೇನೋ ಮಾಡ್ತಿದ್ಯಾ? ಏಯ್ ನಿಂಗೆ ಯಾಕೆ ಇವೆಲ್ಲ? ಹೋಗಲಿ. ಇವನು ಯಾಕೆ ಹೊಡಿಯೋ ಥರ ಬರ್ತಾವನೆ? ಇದೆಲ್ಲ ಎಲ್ಲಿ ಸಿಕ್ತು ನಿನಗೆ? ಇವೆಲ್ಲ ನಿಂಗೆ ಯಾಕೆ ಗುರು? ನನಗೂ ಸ್ವಲ್ಪ ಬೇಕಾಗಿತ್ತು. ಹೌದಾ ಬ್ರೋ, ಬನ್ನಿ ಹೋಣ. ಏನು ಕೇಳಿದ ತಕ್ಷಣ ಅಂತ ಯಾಕ್ರೋ ಅಲ್ಲಿ ಜಗಳ ಮಾಡ್ತಾ ಇದ್ದೀರಾ? ಬರ್ರೋ ಈ ಸೈಡು. ಚೈಲ್ಡ್ ಗೇಟ್ಸ್ ಹೌಸ ನಮ್ಮ ಹಣೆ ಬರಕಿದಾಯ್ತಲ್ಲ. ಈ ಕುಲ್ ನನ್ನ ಮಗ ಡೈಲಿ ಒಬ್ಬೊಬ್ಬರನ್ನ ಕರ್ಕೊಬಂದು ನಮ್ಮ ತಲೆ ತಿಂತಾನೆ. ಮೇಷ್ಟ್ರೆ ನಮಸ್ಕಾರ. ಕಾಲೇಜ್ಗೆ ಹೋಗ್ಬಿಟ್ಟು ಇನ್ನೇನೋ ಮಾಡ್ತಾ ಇದೆಯಾ? ಸರ್ ಇವ್ರು ನಮ್ಮವರೇ, ಅದೇನು ನೋಡ್ಬಿಟ್ಟು ಕೊಟ್ಬಿಡಿ, ನಂಗೆ ಸ್ವಲ್ಪ ಟೈಮ್ ಆಯ್ತು, ನಾನು ಹೋಗ್ಬಿಟ್ಟು ಬರ್ತೀನಿ. ನಮಸ್ತೆ. ನಮಸ್ತೆ. ಎಷ್ಟು ಬೇಕಿತ್ತು? ಒಂದು ಬೇಕಿತ್ತಾ, ಎರಡು ಬೇಕಿತ್ತಾ? ಅದ್ರ ಪಕ್ಕ 200. ಯಾರೋ ನೀನು? ನನ್ನ ಹತ್ರ ಅಷ್ಟಿಲ್ಲ. ಸ್ವಲ್ಪ ನಾನು ಕಷ್ಟದಲ್ಲಿದ್ದೀನಿ. ಅಷ್ಟೊಂದೆಲ್ಲ ನಮ್ಮ ಹತ್ರ ಇಲ್ಲ. ನಾವು ಗೋಡನ್ಗೆ ಹೋಗಬೇಕು. ಸರ್ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆಮೇಲೆ ತಗೊಂಡು ಹೋಗ್ಬಿಟ್ಟು ಲಾಸ್ ಅದೇ ಪ್ರಾಬ್ಲಮ್. ಲೇ ಇದನ್ನು ನೀ ಏನನ್ಕೋಬಿಟ್ಟಿದ್ಯಾ? ಲೇ ಗಾಂಜಾದ ಒಂದು ಭಾಗ ಆದರೆ ಅದಕ್ಕಿಂತ 5 ಪಟ್ಟು ಹೆಚ್ಚು ಕಣೋ. ಮಾರ್ಕೆಟಲ್ಲಿ ಇದ್ರ ಬೆಲೆ ಎಷ್ಟೊಂದು ಗೊತ್ತಾ ನಿನಗೆ? 5 ಗ್ರಾಮಿಗೆ 5,000 ರೂಪಾಯಿ ಕಣೋ. ಇದು ಎಲ್ಲಿಂದ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ. ನಮ್ಮಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಇದ್ದಾನೆ, ಅವನ ಕಡೆಯಿಂದ ಸಪ್ಲೈ ಆಗುತ್ತೆ, ಅದನ್ನು ಮಾತ್ರ ನಾವು ಸೇಲ್ ಮಾಡ್ತೀವಿ. ನಿಂಗೆ ಅಷ್ಟೊಂದು ಬೇಕು ಅಂತ ಆದರೆ ನಮ್ಮಲ್ಲಿ ಒಬ್ಬ ಡೀಲರ್ ಇದ್ದಾರೆ, ಅವ್ರ ಕಡೆಯಿಂದ ನಾನು ಕ್ಯಾಪನ್ನು ಕೊಡ್ತೀನಿ, ಹಾಕ್ಕೊಂಡು ಹೋಗು. ವಿತ್ತು ನೀನು ನಿನ್ನ ನೇಮನ್ನು ಹೇಳು, ನಿನಗೆ ಬೇಕಾದ ಕಡೆ ಕರ್ಕೊಂಡು ಹೋಗ್ತಾರೆ. ಇಷ್ಟೊಂದು ಕೇಳ್ತಾ ಇದೆಯಲ್ಲ, ನಿಮ್ಮ ಲೈಫಲ್ಲಿ ಅಂಥದ್ದು ಏನಾಗಿದೆ? ಅಂದರೆ ನೀನೇ ತಾನೆ ಬಾ ಹತ್ತು. PT ಮಾಸ್ಟರ್ ಯಾರನ್ನೂ ಇದೆ ನಂಬಲ್ವಲ್ಲ, ಇನ್ನೇನು ನಂಬಿದ್ರು? ನನ್ನ ಕಮಿಟ್ಮೆಂಟ್ ಜಾಸ್ತಿ ಇತ್ತು, ಹಣದ ಅವಶ್ಯಕತೆಯೂ ಜಾಸ್ತಿ ಇತ್ತು, ಅದಕ್ಕೆ ಫೀಲ್ಡ್ ಬಂದೆ. ಹೌದಾ? ಈ ಫೀಲ್ಡ್ನಲ್ಲಿ ಬಂದರೆ ಸ್ವಲ್ಪ ಸಂಪಾದನೆ ಜಾಸ್ತಿ ಮಾಡ್ಬೋದು ಅಂತ. ಸರಿ, ಟೀ ತಗೋ. ಈ ಚಿಕ್ಕ ವಿಷಯಕ್ಕೆಲ್ಲ ಈ ಫೀಲ್ಡಿಗೆ ಬಂದಿದ್ಯಾ? ಬಗ್ಗೆ ಚೂರು ಹೇಳ್ತೀರಾ? ಇದ್ರ ಬಗ್ಗೆ ನೀನು ತಿಳ್ಕೊಬೇಕು ಅಂತಂದರೆ ಸುಮಾರು ವರ್ಷ ಬೇಕಾಗುತ್ತೆ. ಫಸ್ಟ್ ನೀವು ಬೇಸಿಕ್ ತಿಳ್ಕೊ, ಆಮೇಲೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಾವೇಕಿಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ವೆಯ್ಟ್ ಮಾಡಿ. ಇವಾಗ ಗೊತ್ತಾಯ್ತಾ ನಾವೆಲ್ಲ ಯಾಕೆ ವೆಯ್ಟ್ ಮಾಡ್ತಿದ್ವಿ ಅಂತ? ಸರಿ, ಟೈಮ್ ಆಯಿತು, ಬಾ ಹೋಗೋಣ. ಇವನೇ ನೋಡೋಕ್ಕೆ ಸೊಂಟ್ಲ ಇದ್ದಾಗಿದ್ದಾನಲ್ಲ.
ಇವನ್ಗೆಲ್ಲ ನೀವು ಹೋಗಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದೀರಾ? ಹಂಗೆಲ್ಲ ಹೇಳಕ್ಕೆ ಹೋಗ್ಬಿಡಿ, ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್. ಇದೇ ಥರ ತುಂಬ ಜನ ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರೆಲ್ಲ ಬರ್ತಾರೆ. ಇದನ್ನೆಲ್ಲ ನೀವು ಸೆನ್ಸಿಟಿವ್ ಆಗಿ ತೊಗೊಂಡ್ರೆ ಮುಂದೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಓಕೆ ಓಕೆ. ಸರಿ, ನಿನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳು. ಹಂಗೇನಿಲ್ಲ, ಅಪ್ಪ ಅಮ್ಮ ಮೇಲೆ ಬೈತಾರೆ ಕೆಲಸ ಹೋಗಿಲ್ಲ ಅಂತ. ಆಚೆ ಎಲ್ಲ ಕೆಲಸ ಹುಡುಕ್ದೆ, ಎಲ್ಲೂ ಕೆಲಸ ಅಡ್ಜಸ್ಟ್ ಆಗಿಲ್ಲ. ಅದಕ್ಕೆ ಫೀಲ್ಡಿಗೆ ಬಂದೇಣ. ನಮ್ಮ ಗ್ಯಾಂಗ್ ಹೆಸರೇ ಮೈಕಲ್ ಅಂತ. ಅವನ ಕಡೆ ಇರೋನೇ ಡ್ರ್ಯಾಗನ್. ನಮಗೆ ಮೀಟ್ ಮಾಡೋಕೆ ಹೋಗ್ತಿರೋದು ಅವನ್ನೇ. ಸರಿ ಆಯಿತು, ಫ್ಯಾಮಿಲಿ ಇರೋ ಜಾಗಕ್ಕೆ ಯಾಕೆ ಕರ್ಕೊಂಡ್ಬಂದಿದ್ದೀಯಾ? ನೋಡಿ, ಫ್ಯಾಮಿಲಿ ಪ್ಲೇಸ್ಗಳಲ್ಲೇ ನಮಗಿರೋ ಸೇಫ್ ಇರೋದು, ಯಾರಿಗೂ ಡೌಟ್ ಬರೋಲ್ಲ. ಫ್ಯಾಮಿಲಿ ಪ್ಲೇಸ್ಗಳಲ್ಲೇ ನಮ್ಗೆ ತುಂಬ ಹೆಲ್ಪ್ ಆಗೋದು. ಯಾಕೆ ಅಂತಂದರೆ ಯಾವುದೇ ಥರ ನಮಗೆ ಡೌಟ್ ಬರೋಲ್ಲ, ತೊಂದರೆ ಕೂಡ ಆಗೋಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಈ ಫೀಲ್ಡ್ ಹೆಂಗೆ ಅಂತ. ಪಿ ಟಿ ಮಾಸ್ಟ್ರು ಅಷ್ಟು ಈಸಿಯಾಗಿ ಯಾರನ್ನೂ ನಂಬಲ್ಲ. ಈಗ ಗೊತ್ತಾಗ್ತದೆ ಯಾಕೆ ನಮ್ಮದು ಅಂತ. ಡ್ರ್ಯಾಗನಲ್ಲಿ ಒಳಗಡೆ ಇದ್ದಾನಾ? ರವಿ, ಆ ಕ್ಯಾಪ್ ಕೊಡು. ಅವ್ನಿಗೆ ಎಷ್ಟು ಬೇಕಿತ್ತು ಕೇಳಬೇಕಾಯ್ತಲ್ಲ, ಮರ್ತೋಯ್ತಲ್ಲ. ಸಂಜು, ಇವ್ರು ನಮ್ಮವರೇ, ಅವ್ರು ಎಷ್ಟು ಕೇಳ್ತಾರೆ ಕೊಟ್ಬಿಡು. ಎಷ್ಟು ಬೇಕಿತ್ತು ಗುರು? ನನಗೆ ಎಲ್ಲ ಬೇಕು. ಯಾರೋ ನೀನು, ಪೊಲೀಸಾ CBI? ಕರ್ಕೊಂಡು ಬಂದೆ ಅವನ್ನ. ನಾನು ಎಗ್ರಿಕೊಬಿಡ್ತೀನಿ. ಮೈಕಲ್ ನಮ್ಮ ಜಾಗಕ್ಕೆ ಬಂದು ನಮ್ಮ ಹುಡುಗನ್ನೇ ಹೊಡೆದವನೇ, ಅವನಂತೂ ಸುಮ್ಮನೆ ಬಿಡಲ್ಲ. ಬಿಟ್ಬಿಡಿ ಅಣ್ಣ, ಇನ್ಮೇಲೆ ನಾನೇನು ತಪ್ಪು ಮಾಡಲ್ಲ, ಆಚೆಗಡೆನೂ ಸೇವ್ ಮಾಡಲ್ಲ. ತಮಾಷೆ ಮಾಡಬೇಡ ಶಿಷ್ಯ. ಅಲ್ಲ, ಈ ಜಾಗದಲ್ಲಿ ನಾವು ಇರಬೇಕು ಅಂದರೆ ತಾಳ್ಮೆಯಿಂದ ಇರಬೇಕು. ಕೋಪ ಮಾಡಿಕೊಂಡ್ರೆ ಈ ಫೀಲ್ಡ್ನಲ್ಲಿ ಇರೋಕ್ಕಾಗಲ್ಲ. ಅವನ ಹೆಸರೇನೋ ನಂದ ಅಂತೆ. ಯಾರದು? ನಂದನಾ? ನಿನಗೇನು ಗೊತ್ತಿರೋನು ಅವನು?
ಇನ್ನು 3 ಅವರಲ್ಲಿ ಅವನ ಜೀವ ಇದ್ದರೂ ಪರವಾಗಿಲ್ಲ, ಇಲ್ಲದೇ ಇದ್ರೂ ಪರವಾಗಿಲ್ಲ, ಅವ್ನು ನನಗೆ ಬೇಕೇ ಬೇಕು. ನನ್ನೇ ಯಾಮಾರಿಸ್ಬಿಟ್ಟೆ ಅಲ್ಲ, ನೀನೇನು ಬಿಡಲ್ಲ ಕಣೋ, ನೀನೇನು ಬಿಡಲ್ಲ. ಏ ನಂದ, ಎಲ್ಲಿದೆಯೋ? ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ಯಾ. ನಿನ್ನಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು. ಇಷ್ಟೊತ್ತವರೆಗೂ ನಿಮ್ಮ ಆಟಗಳು, ಇನ್ಮೇಲೆ ನನ್ನ ಆಟ. ಏ ನಂದ, ತಪ್ಪಿಸ್ಕೊಂಡು ಬಂದಿದೆಯಲ್ಲೋ, ಈ ಜಾಗದಲ್ಲಿ ಇವತ್ತು ನೀನಿರಬೇಕು, ಇಲ್ಲ ನಾನಿರಬೇಕು. ರಗನ್ ಆಟ ನೋಡಿ ತುಂಬ ದಿವಸ ಆಯಿತು, ಮುಚ್ಚಿಬಿಡು ಅವನ್ನ ಬೇಗ. ನನ್ನ ತಂಗಿನ ಕೊಂದಾಗೆ ನಿನ್ನ ಕೊಲ್ಬೇಕಿತ್ತು, ಮಿಸ್ ಆಗ್ಬಿಟ್ಟೆ. ಇವತ್ತು ನಿನ್ನ ಬಿಡಲ್ಲ ಕಣ, ಕೊಂದೇ ಕೊಲ್ತೀನಿ. ನೀನು ಕೆಲ್ಲಾಡಿ. ಇಷ್ಟೊಂದು ಕೇಳ್ತಾ ಇದೆಯಲ್ಲ, ನಿನ್ನ ಲೈಫಲ್ಲಿ ಅಂಥದ್ದು ಏನಾಗಿದೆ? ನಂದ ನನ್ನ ಕೈ ಬಿಡಲ್ಲ ತಾನೇ.